ಈಗಾಗಲೇ ವಿಶ್ವದಾದ್ಯಂತ ಜಪ ಮಾಡ್ತಾ ಇರ್ತಕ್ಕಂಥದ್ದು ಎರಡೇ ಎರಡು ಪದ, ಒಂದು ಟಾಕ್ಸಿಕ್, ಮತ್ತೊಂದು ಯಶ್. ಹೌದು, ಈಗಾಗಲೇ ವಿಶ್ವವೇ ಒಂದು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಸಿನಿಮಾ ಟಾಕ್ಸಿಕ್ ಸಿನಿಮಾ. ಆ ಟಾಕ್ಸಿಕ್ ಸಿನಿಮಾದ ಒಂದು ಸೂಪರ್ ಹಿಟ್ ಸಾಂಗನ್ನು ನಮ್ಮ ಕನ್ನಡದ ಸಂತೋಷ್ ವೆಂಕಿ ಅವರು ಹಾಡಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಸಂತೋಷ್ ವೆಂಕಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಈ ಇದರಲ್ಲಿ KGF ಅಲ್ಲಿ ದಾಗ 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 ಅಂತ ಏನು ಇದು ಬರ್ತಲ್ಲ, ಆ ಇದರಲ್ಲಿ ಎಸ್, ಈ ಸಲಾಂ ರಾಕಿ ಬಾಯ್ ಇದು ಹಾಡು ಹೇಳಿದ್ರಲ್ಲ, ಅವತ್ತಿನ ಟೈಮಲ್ಲಿ ಸಿಕ್ಕಾಪಟ್ಟೆ ಇದಾಗಿದ್ದು. ಆ ಹೀರೋ KGF ಅಂದರೆ ಅದೊಂದು ಸಲಾಂ ರಾಕಿ ಬಾಯ್. ಈಗ ಎಲ್ಲಿ ಹೋದ್ರು ಕೂಡ ಅವ್ರಿಗೆ ರಾಕಿ ಬಾಯ್, ಸಲಾಂ ರಾಕಿ ಬಾಯ್ ಅಂತಾನೆ ಕರಿತಾ ಇರ್ತಾರೆ, ಫ್ಯಾನ್ಸ್ಗಳು ಕೂಗ್ತಾ ಇರ್ತಾರೆ. ಸೊ ಅದೊಂದು ಇದಾಯ್ತು ಅವ್ರಿಗೆ, ಯಶ್ ಅವ್ರಿಗೆ ಅದೊಂದು ಸಿಗ್ನೇಚರ್ ಸಾಂಗ್ ತರನೇ ಆಗೋಯ್ತು. ಎಸ್, ಎಲ್ಲ ಯಾವುದೇ ಸೆಲೆಬ್ರಿಟಿ ಇದು ಮಾಡಿದಾಗ್ಲೂ ಅದೊಂಥರ ಸಿಗ್ನೇಚರ್ ತರ ಆಗೋಯ್ತು ಸಾಂಗ್. ಒಂದು ಇದನ್ನ ಹೇಳಿ, ಸಲಾಂ ರಾಕಿ ಬಾಯ್. ಜಾನ್ ಮುಂಬೈ ಕ ಜಾನ್ ಮುಂಬೈ ಕ ಜಾನ್ ಮುಂಬೈ ಕ ಜಾನ್ ರೇ, ಇವನ ಕಣ್ಣಲ್ಲಿ ಕಣ್ಣು ಇಡಬೇಡ, ಸಿಡಿಲು ಬಡಿಯುತ್ತೆ ಭಾಗರೆ, ಆಗ ತೂಫಾನ್ ಜಬ್ ಮಿಲ್ತಾ ಹೈ ಐಸಾ ಬಾರೂದ್ पैदा होता, हट जरा जरा देखो, अड़गिದ್ದೋನು कब्जा उगिलದ್ದೋನು कब्जा, मुंबई की गलियां भी घबरा के यूं बोलेंगे साला, सलाम रॉकी भाई, रॉक रॉक रॉकी, सलाम रॉकी भाई, सलाम रॉकी भाई, सलाम रॉकी भाई, इलाका तेरा भाई, तू है सबका भाई. ಎಸ್ ಬ್ರೋ, ಸೂಪರ್. ಅದು ಆ್ಯಕ್ಚುಲಿ ನಮಗೆ ಇಲ್ಲೇ ಇಷ್ಟ ಅನ್ಸುತ್ತೆ. ಇನ್ನು ರೆಕಾರ್ಡಿಂಗ್ ಟೈಮಲ್ಲಿ ಬಂದಂತೂ ಇನ್ನೂ ಎಸ್. ಈ ಇದರಲ್ಲಂತೂ ಇನ್ನೊಂದು ಹಾಡು ಮನಮೋಹಕನು ಸೂಪರ್, ಅದು ತುಂಬಾ ಹೈಪ್ ಇತ್ತು ಸಾಂಗ್. ಅದು ಪಾಪ ಸಿದ್ಧಾರ್ಥ್ ಬಸ್ರೂರ್ ಅಂದ್ಬಿಟ್ಟು ಅದು ಒಂದಿನಕ್ಕೆ ಒಂದೇ ಸಾಂಗ್ ಆಡಕ್ಕಾಗದು, ಒಂದ್ ಲ್ಯಾಂಗ್ವೇಜ್, ಯಾಕಂದ್ರೆ ಕ್ರ್ಯಾಕ್ ಆಗ್ಬಿಡುತ್ತೆ ತುಂಬಾ. ಮನಮೋಹಕ ಅಷ್ಟಿದೆ. ಸೊ ಅದರಿಂದ ಮತ್ತೆ ಚರಣಲೆಲ್ಲ ಇನ್ನೂ ಹೈ ಪಿಚ್ ಹೋಗುತ್ತೆ. ಈ ತರ ಹಾಡುವಾಗ ಸಿಂಗರ್ಗೆ ತುಂಬಾ ಒಂದು ಲಿಮಿಟ್ ಅಲ್ಲಿ ಹಾಡಿಸ್ಬೇಕು, ಯಾಕಂದ್ರೆ ಟ್ರ್ಯಾಕ್ ಜಾಸ್ತಿ ಆಯ್ತು ಅಂದ್ರೆ ಒಂದ್ 2-3 ದಿನ ಹಾಡಕ್ಕಾಗಲ್ಲ. ಈ ಮನಮೋಹಕ ಇದೆಯಲ್ಲ, ಮಧು ಇದು ಇದೆಯಲ್ಲ, ಅದು ಮಧುಹೋಶ್ಮೆ, ಅದು ಹಿಂದಿ ಹಾಡೋದು ಇದು ಅನ್ಸುತ್ತಾ ಅಥವಾ ಕನ್ನಡ ಹಾಡೋದು? ಅಂದ್ರೆ ಎಲ್ಲ ಲ್ಯಾಂಗ್ವೇಜು ಅದಕ್ಕಾದಂತ ಒಂದು ತೂಕ ಇರುತ್ತೆ. ಯಾಕಂದ್ರೆ ಬರ್ದಿರೋರೆಲ್ಲ ಘಟಾನುಘಟಿಗಳೇ, ಎಲ್ಲ ಲಿರಿಕ್ ಬರ್ದವರೆಲ್ಲ. ಯಾಕಂದ್ರೆ ನಮ್ಮಲ್ಲಿ ಪ್ರಮೋದ್ ಮರುವಂತೆ ಅವ್ರು ಬರ್ದ್ರು, ತಬಾಯಿ ಬಂದು ಭಟ್ರು ಮಿಕ್ಕಿದ್ದು ಎಲ್ಲ ಸಾಂಗ್ ಭಟ್ರೆ. ತಬಾಹಿ ನಮ್ಮ ಪ್ರಮೋದ್ ಮರುವಂತೆ ಅವ್ರು. ಸೊ ಒಂದೊಂದು ಲ್ಯಾಂಗ್ವೇಜ್ಗೂ ಒಂದೊಂದು ತೂಕ ಇರುತ್ತೆ. ಆ ಲ್ಯಾಂಗ್ವೇಜ್ ನಾವು ಮಾಡಲೇಬೇಕು, ಅಷ್ಟು ಟ್ರೀಟ್ ಮಾಡಬೇಕು. ಆ ಲ್ಯಾಂಗ್ವೇಜ್ ಅಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಹಾಡಿಸ್ಬೇಕು. ಎಸ್, ಈಗ ಸದ್ಯ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ ಟಾಕ್ಸಿಕ್ ನೋಡೋದಕ್ಕೆ. ಇವತ್ತೊಂದು ದಿನ ಕಳೆದ್ಬಿಟ್ರೆ ಇನ್ನು ಇವತ್ತು ಬೆಳಗಾದ್ರೆ ನೆಕ್ಸ್ಟ್ ಹಬ್ಬನೇ, ಆದರೆ ಇವತ್ತಿಂದನೂ ಶುರುವಾಗಿದೆ ಆಲ್ರೆಡಿ ಎಲ್ಲ ವಿಶ್ವದ. ಇವತ್ತೇ ಸಂಜೆ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಟಾಕ್ಸಿಕ್ ಬಗ್ಗೆ? ಸಿನಿಮಾ ಇದು ಸಕ್ಸಸ್ ಆಗೇ ಆಗುತ್ತೆ, ಯಾಕಂದ್ರೆ ಹೆಸರು ಒಂದು, ಅವರ ಹೆಸರು ಒಂದು ಸಾಕು, ರಾಕಿಂಗ್ ಸ್ಟಾರ್ ಅಂತ ಬಿಟ್ಟರೆ ಸಾಕದು. ನಮ್ಮ ಕನ್ನಡದ ಜನ ಈ ಸಿನಿಮಾನ ಗೆಲ್ಲಿಸಿದ್ರೆ ನಮ್ಮ ಕನ್ನಡಕ್ಕೆ ಗೆಲುವು. ಇದು ನಮ್ಮ ಹೆಸರು ಮಾಡ್ತಿರೋಂಥ ಒಂದು ಇದಕ್ಕೆ ನಾವೆಲ್ಲರೂ ಕೈ ಸೇರಿಸಿ ಅವ್ರನ್ನ ಜೊತೆಗಿರ್ಬೇಕು, ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಬೇಕು. ಮೊನ್ನೆ ಹೈದರಾಬಾದ್ ಇವೆಂಟ್ ನೋಡಿದ್ವಿ, ಬಟ್ ಯಶ್ ಅವರು ಮಾತಾಡ್ತಾ ಇದ್ರು ಕೂಡ ಅವ್ರ ಕಣ್ಣು ಎಲ್ಲೆಲ್ಲೂ ಸಂಚಾರ ಮಾಡ್ತಾ ಇದೆ. ಅಲ್ಲೊಂದು ಇನ್ಸಿಡೆಂಟ್ ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಎಷ್ಟು ಇದು ಅಂತ ಇಲ್ಲ, ಸಿನಿಮಾಲ್ಲೂ ಅಷ್ಟೇ, ಅವ್ರು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಅವರು ಬಂದು ಈಗ ಎಡಿಟಿಂಗ್ ಅಲ್ಲಿ ಕೂರ್ತಾರೆ, ರೀ ರೆಕಾರ್ಡಿಂಗ್ ಅಲ್ಲಿ ಕೂರ್ತಾರೆ, ಸಾಂಗ್ ರೆಕಾರ್ಡಿಂಗ್ ಅಲ್ಲಿ ಕೂರ್ತಾರೆ, DI ಆ ರೂಮಲ್ಲಿ ಕೂರ್ತಾರೆ. ತುಂಬಾ ಕಷ್ಟ. ಅಂದ್ರೆ ನಾವಾದ್ರೂ ಒಂದು 4 ಅವರ್ ಮಲಗ್ಬೋದು, ಅವರು 2 ಅವರ್ ಮಲಗ್ತಾರೋ ಇಲ್ಲ ಗೊತ್ತಿಲ್ಲ. ಬೆಳಗ್ಗಿಂದ ಸಾಯಂಕಾಲವರೆಗೂ ಶೂಟಿಂಗು, ಅದಾದ್ಮೇಲೆ ಮತ್ತೆ ಇಲ್ಲಿ ಬಂದು ಎಲ್ಲ ಡಿಪಾರ್ಟ್ಮೆಂಟ್ ಏನೇನ್ ಮಾಡ್ತದೆ ಒಂದು ರೌಂಡ್ ಚೆಕ್ ಮಾಡ್ತಾರೆ. ಸೊ ಡೆಡಿಕೇಶನ್ ತುಂಬಾ, ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಸಲಾಂ ರಾಕಿ ಬಾಯ್. ಎಸ್, ಅಲ್ಲಿ ಮೊನ್ನೆ ಮಲ್ಲಾರೆಡ್ಡಿ ಅವರೇ ಫಿದಾ ಆಗಿ ಹೋಗ್ಬಿಟ್ರು ಇದರಲ್ಲಿ. ಅವರು ಯೂನಿವರ್ಸಿಟಿಯಲ್ಲಿ ಪ್ರೋಗ್ರಾಮ್ ಮಾಡುವಾಗ ಹೇಳಿದ್ರು, ಇಲ್ಲಿವರೆಗೂ ನಾನು ನಂಬರ್ 1 ಇಂಡಿಯಾದಲ್ಲಿ ಬಿಸ್ನೆಸ್ ಮ್ಯಾನು, ನನ್ನ ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಇದೆ,
ನಾನು ನಂಬರ್ 1 ಆದರೆ ಬಟ್ ನನಗೆ ನೀವು ನಂಬರ್ 1 ಅನ್ನೋದನ್ನ ಹೇಳಿದ್ರು. ಆಮೇಲೆ 2100 ಕೋಟಿ ಮಾಡೇ ಮಾಡುತ್ತೆ ಈ ಸಿನಿಮಾ ಅಂತ ಅವರು ಅಲ್ಲ ಅದೇ ಅವ್ರು ಹೇಳಿದ್ದು ಒಂದು ಇದು, ಬಟ್ ಇನ್ನೂ ಜಾಸ್ತಿನೇ ಆಗುತ್ತೆ ಅದು. ಏನೇ ಆದ್ರೂ ನಮ್ಮ ಕನ್ನಡದ ಹೆಮ್ಮೆ ಅಲ್ವಾ. ಹೌದು, ಏನೇ ಆದ್ರೂ ನಮ್ಮ ಕನ್ನಡದಿಂದ, ನಮ್ಮ ಮಣ್ಣಿಂದ ನಮ್ಮ ಒಂದು ಸ್ಟಾರ್, ಒಂದು ಇಂಟರ್ನ್ಯಾಷನಲ್ ಸ್ಟಾರ್ ಆಗೋದು ನಮಗೆ ಹೆಮ್ಮೆ. ಎಲ್ಲಾದ್ರೂ ಟಾಕ್ಸಿಕ್ ಬಗ್ಗೆ ಮಾತಾಡ್ತಾರೆ, KGF ಬಗ್ಗೆ ಮಾತಾಡ್ತಾರೆ. ಸೊ ಕ್ವಾಲಿಟಿ ವೈಸ್ ಸಿನಿಮಾಸು ನೋಡಿದ್ರೆ ನಮ್ಮದು ಜಾಸ್ತಿ ಇಂಪ್ರೂವ್ ಆಗಿದೆ ಆವಾಗಿಂದ ಇವಾಗ ನೋಡಿದ್ರೆ. ಸೊ ನಾವೀಗ ಇಂಗ್ಲೀಷ್ ಮೂವೀಸ್ ಜೊತೆ ನಾವು ಕಂಪೇರ್ ಮಾಡ್ಕೊಬೇಕು, ಆ ಥರ ಇದೆ ಈಗ. ಸೌಂಡ್ ವೈಸ್ ಆಗಲಿ, ವಿಜುವಲ್ ವೈಸ್ ಆಗಲಿ, ಗ್ರಾಫಿಕ್ಸ್, ಆ್ಯಕ್ಟಿಂಗು, ಕಾಸ್ಟ್, ಕ್ರೂ ಎಲ್ಲ ಸೇರಿ ಒಂದು KGF ಅದೊಂದು ಒಂಥರ ಎರಾನೇ ಸೃಷ್ಟಿ ಮಾಡ್ತದೆ. ಅದು ಅದರ ನಂತರ ಬಂದಂಥ ಸಿನಿಮಾಗಳು ಅದನ್ನೇ ಇನ್ಸ್ಪಿರೇಷನ್ ಇಟ್ಕೊಂಡು ಎಷ್ಟೋ ಸಿನಿಮಾಗಳು ಅದೇ ಹೌದು ಬಂತು. ಬಟ್ ಕೆಲವೊಂದು ಸೋಲ್ತು, ಕೆಲವೊಂದು ಗೆಲ್ತು. ಬಟ್ ಪ್ರಯತ್ನ ಅಂತೂ ಇದೆ ಕನ್ನಡದಿಂದ, ಎಲ್ಲರೂ ಮಾಡ್ತಾನೆ ಇದ್ದಾರೆ. ಸೊ ದೊಡ್ಡ ಇನ್ನೂ ಹೆಚ್ಚಿಗೆ ಇದು ಬೇಕು. KGF ಥರದ ಮೂವೀಸ್ ಬೇರೆಯವರು ಇನ್ನೂ ಮಾಡಬೇಕು. KGF ಆದಮೇಲೆ ಈ ಥರ ಒಂದು ಟಾಕ್ಸಿಕ್ ಸಿನಿಮಾನ ಹಿಂಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾಡಬೇಕು ಅಂದಾಗ, ಅಂದರೆ ಸ್ನೇಹಿತರ ಜೊತೆಗಾಗಲಿ, ರವಿ ಸರ್ ಜೊತೆ, ಇವ್ರ ಜೊತೆ ಎಲ್ಲ ಹೇಗೆ ಕಮ್ಯುನಿಕೇಟ್ ಮಾಡಿದ್ರೆ, ಹೇಗೆ ಮಾತಾಡಿರ್ತಾರೆ ಅವ್ರನ್ನ, ಅದು ಗೊತ್ತಿಲ್ಲ, ಮತ್ತು ಮಾತಾಡಿರ್ಬೋದು ಎಲ್ಲ. ಒಂದು ಕತೆ ಅಂತ ಬಂದಾಗ ಫಸ್ಟ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ಯೂಶಲಿ. ಯಾವ ಟೀಮಿಂದ ಕ್ಯಾಮರಾಮ್ಯಾನ್ ಆಗ್ಬೋದು, ಪ್ರೊಡ್ಯೂಸರು, ಈಗ ಮ್ಯೂಸಿಕ್ ಡೈರೆಕ್ಟ್ರು, ಈ ಥರ ಒಂದು ಸ್ಟೋರಿ ಅಂದ್ಕೊಂಡಿದ್ದೀವಿ, ಏನು ಮಾಡ್ಬೋದು ಅಂತ ಫಸ್ಟ್ ಒಂದು ಥಾಟ್, ಒನ್ ಲೈನ್ ಸ್ಟೋರಿ ಇರುತ್ತೆ. ಸೊ ಡಿಸ್ಕಸ್ ಮಾಡೇ ಮಾಡ್ತಾರೆ, ಎಲ್ಲ ಸಿನಿಮಾಗೂ ಮಾಡೇ ಮಾಡ್ತಾರೆ. ಸೆಟ್ಟಿಗೆ ಏನಾದ್ರು ವಿಸಿಟ್? ಇಲ್ಲ, ನಾವು ಮಾಡಿಲ್ಲ. ಇಲ್ಲ, ಹೋಗಿಲ್ಲ. ನಮ್ದು ಬರೀ ಸ್ಟುಡಿಯೋ ಅಷ್ಟೇ. ಸ್ಟುಡಿಯೋ ಮನೆ. ಭಟ್ರು ಮತ್ತೆ ಮರವಂತಿ ಅವರು 2 ಹಾಡುಗಳು ಅವರು ಬರ್ದಿದ್ದಾರೆ, ಹಾಡುಗಳನ್ನು ಬರ್ದಿದ್ದಾರೆ. ಆ ಸಂದರ್ಭದಲ್ಲಿ ನಿಮ್ ಜೊತೆ ಕೂತ್ಕೊಂಡಾಗ ಆ ಥರ ನಾನು ಭಟ್ರು ಸರ್ ರೂಮ್ಗೆ ಹೋಗಿದ್ದೆ. ಇದು ತಬಾಹಿ ಬರೀತಾ ಇದ್ರು. ಹಬ್ಬ ಎಷ್ಟು ವರ್ಷನ್ ಬರ್ದಿದ್ದಾನೆ, ತುಂಬಾ ವರ್ಷನ್ ಬರೆದ್ರು. ಆಮೇಲೆ ಅವರೇ ಫೈನಲ್. ಮತ್ತೆ ನೈಟ್ ಎಲ್ಲ ಒಂದು 12 ಗಂಟೆಯಿಂದ ಒಂದು 4-5 ಗಂಟೆವರೆಗೂ ಬರಿತಾನೆ ಇದ್ರು. ಒಂದು ಹಾಡೋದು ನಾನು ನನ್ನ ರೂಮಲ್ಲಿ ಇದ್ದು, ಮತ್ತೆ ನಾನು ರೆಕಾರ್ಡ್ ಮಾಡಿ ಮತ್ತೆ ಅವ್ರಿಗೆ ಕಳ್ಸೋದು. ಸೊ ಬೆಳಗ್ಗೆವರೆಗೂ ಆಯ್ತು. ಮತ್ತೆ 9 ಗಂಟೆಗೆ ಸ್ಟುಡಿಯೋಗೆ ಹೋದ್ವಿ. ಮತ್ತೆ ಅವರೇ ಸೆಲೆಕ್ಟ್ ಮಾಡಿದ್ರು, ಈ ಪಲ್ಲವಿ ಈ ಲೈನ್ ತಗೋ, ಈ ಪಲ್ಲವಿ 2ನೇ ಲೈನ್ ಇದು, 3ನೇ ಲೈನ್ ಇದು ಅಂತ. ಒಂದು ಪೇಜಲ್ಲಿ ಇಷ್ಟಿಷ್ಟೇ ಬರ್ದಿರ್ತಾರೆ. ಒಂದು ಪಲ್ಲವಿ, ಇದೊಂದು ಪಲ್ಲವಿ ABCD ಅನ್ನೋ ಥರ. ಒಂದು ಎಷ್ಟು ಆಪ್ಷನ್ ಬೇಕು ನಿಮ್ಗೆ ಅಷ್ಟು ಬರ್ಕೊಡ್ತಾರೆ. ಅಷ್ಟು ಸ್ಪೀಡ್ ಭಟ್ರು ಸರ್. ಒಂಥರ ಎಕ್ಸ್ಪ್ರೆಸ್, ಒಂದೇ ಭಾರತ್ ಟ್ರೈನ್ ಥರ ಹೋಗ್ತಾನೆ ನಾನ್ ಸ್ಟಾಪ್ ಸ್ಪೀಡ್. ಏನ್ ಬೇಕು, ಈ ಜಾನರಲ್ಲಿ ಬೇಕಾ, ಓಕೆ ತಗೋ. ಇದು ಬೇಡವಾ, ಇದರಲ್ಲಿ ಇನ್ನೊಂದು ಸ್ವಲ್ಪ ನಾಟಿನೆಸ್ ಬೇಕಾ, ತಗೋ. ಇನ್ನೊಂದು ಸ್ವಲ್ಪ ಸಾಫ್ಟ್, ಓಕೆ ತಗೋ. ಆ ಥರ ಎಷ್ಟು ಆಪ್ಷನ್ ಕೇಳಿದ್ರು ಕೊಡ್ತಾನೆ. ಎಲ್ಲದಕ್ಕೂ ಒಟ್ಟು ರೆಡಿ. ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲಿ ಲಕ್ಷ ಟಿಕೆಟ್ ಬಿಕರಿ ಆಗಿವೆ. ಇನ್ನೂ ಜಾಸ್ತಿ ಆಗಬೇಕು. ಇನ್ನು ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಕೆಲವೇ ಗಂಟೆಲೇನೆ ಎಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ ಟಿಕೆಟ್ಸ್. ಅಲ್ಲ, ಏನೇ ಆದ್ರೂ ನಮ್ಗೆ ಖುಷಿ. ನಾವು ಮಾಡಿರುವಂತ ಒಂದು ಸಿನಿಮಾ ಫೈನಲಿ ಜನಕ್ಕೆ ಇಷ್ಟ ಆಗ್ಬೇಕು. ಅದೊಂದೇ. ಲೇಟ್ ಆಗಿ ಬಂದ್ರು ಪಾಪ 4 ವರ್ಷ ಒಂದು ಸಿನಿಮಾಗೋಸ್ಕರ ಒಂದು ಅಷ್ಟು ಟಾಪಲ್ಲಿ ಇರೋ ಹೀರೋ ಟೈಮ್ ಕೊಡ್ತಾರಂದ್ರೆ ಬೇರೆ ಸಿನಿಮಾಗಳು ಮಾಡ್ಬೋದಿತ್ತು ಅವರು, ಬಟ್ ಮಾಡಲಿಲ್ಲ. ಅದೊಂದೇ ಟಾಕ್ಸಿಕ್ಕೇ ಇತ್ತು ಒಂದು. ಅದಕ್ಕೊಂದು ಅವ್ರ ತಾಳ್ಮೆಗೆ, ಅವ್ರ ವಿಷನ್, ಈಗ ನನಗೆ ಅದೇ ಬೇಕು ಅಂದ್ರೆ ಅವ್ರಿಗೆ ಅದೇ ಬೇಕು, ಆ ಥರ. ಈ ಟಾಕ್ಸಿಕ್ಕಲ್ಲಿ ಅವರ ಟ್ರಾನ್ಸ್ಫಾರ್ಮೇಷನ್ ಇದು ಎಲ್ಲ ನೋಡಿ ಏನು ಅನ್ಸುತ್ತೆ ಸರ್ ನಿಮ್ಗೆ? ಹೆಂಗೆ ಮಾಡ್ಬೋದಾ, ಈ ಥರ ಇರ್ತಾರ ಅನ್ನೋ ಥರ ಆಗುತ್ತೆ. 3 ಶೇಡ್ಸ್ ಇದೆ. ಹೌದು, ಅದರಲ್ಲಿ ಒಂದೊಂದ್ರಲ್ಲಿ ವೆಯ್ಟ್ ಹಾಕಿದ್ದಾರೆ, ಇನ್ನೊಂದ್ರಲ್ಲಿ ಲೀನ್. ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಅದು ಹೇಳೋಕ್ಕಾಗಲ್ಲ. ಅವರ ಡೆಡಿಕೇಶನ್, ಅವರ ಇದು ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಸೊ ಫೈನಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ಹೌದು, ನಾವು ಕಾಯ್ತಾ ಇದ್ದೀವಿ. ಆಲ್ರೆಡಿ ಇವತ್ತು US ಅಲ್ಲಿ ಹಿಟ್ ಆಗ್ತಾ ಇದೆ, ಸ್ಕ್ರೀನ್ ಹಿಟ್ ಆಗುತ್ತೆ. ಹೌದು, ಎಲ್ಲ ಕನ್ನಡಿಗರಿಗೂ ಟಾಕ್ಸಿಕ್ ಸಿನಿಮಾ ನೋಡಿ, ನಮ್ಮ ಕನ್ನಡದ, ನಮ್ಮ ಈ ಹೆಮ್ಮೆಯ ಸಿನಿಮಾ ವರ್ಲ್ಡ್ ವೈಡ್ ತುಂಬ ಚೆನ್ನಾಗಿ ಹೋಗೋ ಥರ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಸ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.